ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಊರಿಗೆ ಹೋಗಿದ್ದ ದಿನದಿಂದ ಊರ ಹಬ್ಬ ಜಾತ್ರೆ ಅದಾದಮೇಲೆ ಏನೆಲ್ಲ ಮಾಡಿದ್ವಿ ಏನು ಅನ್ನೋದೇ ಫುಲ್ ಆ್ಯಂಡ್ ಫುಲ್ ವ್ಲಾಗಲ್ಲಿ ಇರುತ್ತೆ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ವಿಡಿಯೋ ಅಂತೂ ಮಾಡಿದ್ದೀನಿ ಅಂತ ಹೇಳ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಇದು ಬಂದ್ಬಿಟ್ಟು ಮಂಗಳವಾರದ ಸಾಯಂಕಾಲದ್ದೇ. ಇಲ್ಲಿ ಹೇಗಪ್ಪ ಅಂತಂದರೆ ಕನಕಪುರ ಹಬ್ಬ ಅಲ್ವಾ, ಊರ ಹಬ್ಬ ಅಲ್ವಾ. ಸೊ ಮುಂದಿನ ದಿನ ಬುಧವಾರ ಬೆಳಗಿನ ಜಾವ 5 ಗಂಟೆ 5:30ಗೆ ನಾವು ದೀಪ ಎತ್ಕೊಂಡು ಅದೇ ತಂಬಿಟಾರತಿ ತೊಗೊಂಡು ಕೆಂಕೇರಮ್ಮನ ದೇವಸ್ಥಾನಕ್ಕೆ ಹೋಗಿ ಇದು ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಮುಂದಿನ ದಿನ ಸಾಯಂಕಾಲನೇ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು. ಅಂತಂದರೆ ಮನೆಗಿನೇ ಎಲ್ಲ ಒರೆಸಿ ನೆಲ ಎಲ್ಲ ಒರೆಸಿ ಅದಾದಮೇಲೆ ಫುಲ್ಲು ಬಾಗಿಲು ತೋರಣಗಳೆಲ್ಲ ಕಟ್ಟಂಗಿದ್ರೆ ಎಲ್ಲ ಬಾಗಿಲು ಡೆಕೋರೇಷನ್ನು, ದೇವ್ರ ಮನೆಯದೆಲ್ಲನೂ ಫುಲ್ ಆ್ಯಂಡ್ ಫುಲ್ ಎಲ್ಲನೂ ಅವತ್ತೇ ರಂಗೋಲಿಗಳು ಹಾಕೋದು ಎಲ್ಲನೂ. ಸೊ ನಾನಿನ್ನು ಯಾವಾಗ್ಲೂ ಅಲ್ಲಿ ಅಕ್ಕ ಅವ್ರ ಮನೆಗೆ ಹೋದರೆ ಹಬ್ಬ ಹರಿದಿನ ಇತ್ತು ಅಂತಂದರೆ ಮಸ್ಟ್ ಆ್ಯಂಡ್ ಶುಡ್ ರಂಗೋಲಿ ಹಾಕೋದು ನಾನೇ. ಸೊ ಇದಲ್ದಿರ ಇನ್ನೊಬ್ಬರು ಫ್ರೆಂಡ್ ಮನೆ ಅಂದರೆ ಪಕ್ಕದಲ್ಲಿದ್ದಾರೆ. ಸೊ ಅವ್ರ ಮನೆಗೂ ಹೋಗಿ ಒಂದು ರಂಗೋಲಿ ಹಾಕ್ಕೊಟ್ಬಿಟ್ಟು ಬಂದೆ ಸಿಂಪಲಾಗಿ. ತುಂಬ ಚೆನ್ನಾಗಾಯಿತು ಸ್ನೇಹಿತರೆ ಊರ ಹಬ್ಬ ಅಂತೂ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ತುಂಬ ಏನಂತ ಹೇಳೋದು, ನನಗಿಷ್ಟ ಆಗಿರೋವಂಥ ಒಂದಷ್ಟು ಸೂಪರಾಗಿರೋವಂಥ ವಸ್ತುಗಳನ್ನ ಈಸ್ಕೊಂಡಿದ್ದೀನಿ. ವಸ್ತು ಅಂತಂದರೆ ಅದು ನನ್ನ ಒಂದು ಸೆಲ್ಫ್ ಗಿಫ್ಟ್ ಅಂತ ಹೇಳ್ಬೋದು. ಸೊ ಆ ಥರದ್ದೆಲ್ಲ ಇದೆ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ, ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇನ್ನು ರಂಗೋಲಿ ಅಂತೂ ಹಾಕ್ತೆ ಸ್ನೇಹಿತರೆ, ಸಿಂಪಲ್ಲಾಗಿ ಹಾಕ್ತೆ. ಇನ್ನು ಇವತ್ತು ಹೋಗಿದ್ದ ದಿವಸನೇ ಒಂದು ಅಕ್ಕ ಏನೆಲ್ಲ ಮಾಡಿದರು ಅಂತಂದರೆ ಕಾಯಿ ಒಬ್ಬಟ್ಟು, ಅಂದರೆ ಕೋಸಂಬರಿ ಮಾಡಿದರು, ರಸ, ಅನ್ನ, ಬಜ್ಜಿ, ಆಮೇಲೆ ಕಜ್ಜಾಯ ಎಲ್ಲ ಮಾಡಿಟ್ಟಿದ್ರು. ಫುಲ್ ಆ್ಯಂಡ್ ಫುಲ್ ವೆಜ್ಜು. ಓಕೆನಾ. ಸೊ ಇನ್ನು ಸಿಂಪಲ್ಲಾಗಿ ಈ ಥರ ರಂಗೋಲಿ ಹಾಕಿದ್ದೆ ಫಸ್ಟು. ಅದಾದಮೇಲೆ ಕಲರ್ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇದು ಮಾಡಿದ್ದೆ. ಆ್ಯಂಡ್ ಇಲ್ಲಂತೂ ಸೂಪರ್ ವಾತಾವರಣ ನೋಡಿ, ಬೆಟ್ಟ ಗುಡ್ಡ ಎಲ್ಲ ಮನೆ ಮುಂದೆನೇ ಬೆಟ್ಟ ಗುಡ್ಡ ಇದೆ. ಬಟ್ ಅಷ್ಟೇ ಸೆಕೆ ಇದೆ ಅಪ್ಪ. ಸೆಕೆಗಂತೂ ತಡ್ಕೊಳ್ಳೋಕ್ಕೆ ಆಗಲ್ಲ. ಫ್ಯಾನ್ ಇಲ್ಲ ಅಂತಂದರೆ ಇನ್ನು ಸ್ನಾನ ಮಾಡಿದಷ್ಟೇ ಸೆಕೆ ಸುರಿತಾ ಇರುತ್ತೆ, ಅಷ್ಟೊಂದು ಇದಿದೆ. ತುಂಬ ಅಂದರೆ ಬೆಟ್ಟ ಗುಡ್ಡ ಇರೋ ಹತ್ರ ಸರ್ವೇ ಸಾಮಾನ್ಯ, ಬಟ್ ತುಂಬ ಇದೆ. ಇನ್ನು ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕಿ ಇದು ಮಾಡಿದೆ. ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಸ್ನೇಹಿತರೆ. ಹಬ್ಬ ಹರಿದಿನ ಅಂತಂದರೆ ಇದ್ದಿದ್ದೆ ಅಲ್ವಾ ಮನೆಯಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕತೆಗಳಂತೆ ಅದಂತೆ ಇದಂತೆ ಜೋಕ್ಸ್ ಅಂತೆ ಏನೇನೋ ಮಾತಾಡಿಕೊಂಡು ರಾತ್ರಿ ಎಲ್ಲ ಹೂವು ಕಟ್ಕೊಂಡು ಇದು ಅದೆಲ್ಲ ಚುಚ್ಚಿಟ್ಟಿದ್ದು ಕನಕಾಂಬ್ರದ್ದು, ಮಲ್ಲಿಗೆ ಹೂವದ್ದು, ಈ ಥರ ಎಲ್ಲ ವಿಳೆದೆಲೆದು ಎಲ್ಲ ಪ್ರಿಪ್ರೇಷನ್ ಮಾಡಿದರೆ ಅಕ್ಕ ಬೆಳಗ್ಗೆನೇ ಫಸ್ಟು ಸ್ನಾನ ಮಾಡಿಕೊಂಡು ಅವರು ತಂಬಿಟ್ಟು ಆರತಿನ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ಅವ್ರದ್ದು ಸ್ಯಾರಿ, ಜ್ಯುವೆಲ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಇವರೇ ನನ್ನ ಲಾಸ್ಟ್ ನಾದಿನಿ, ಹೇಳ್ತಾ ಇರ್ತೀನಲ್ವ ಯಾವಾಗ್ಲೂ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ಊರ ಹಬ್ಬ ಎಲ್ಲನೂ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು. ಸಿಂಪಲ್ಲಾಗಿ ಅಂದರೆ ನಮ್ಮ ಮನೆಯವರೆಗೂ ನಾವು ತುಂಬ ಇದಾಗಿ ಮಾಡ್ಕೊಂಡಿದ್ವಿ. ವರ್ಷವೂ ಅಷ್ಟೇ ಅಕ್ಕ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಸೊ ಇದೆಲ್ಲನೂ ಆರತಿ ಮಾಡಿಕೊಂಡು ಇನ್ನು ನಾನು ಕೂಡ ಅಲ್ಲಿ ರೆಡಿಯಾಗಿದ್ದೆ. ಸೊ ನಾನು ಏನಪ್ಪ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಒಂದು ಇದೆ ಗೋಲ್ಡ್ ಸೆಟ್ಟು. ಸೊ ಇದ್ರ ಬಗ್ಗೆ ಫುಲ್ ಆ್ಯಂಡ್ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ನಾನು ಮುಂದೆ ಬರುವಂತಹ ವೀಡಿಯೋದಲ್ಲಿ. ಇನ್ನೊಂದು 2 ವ್ಲಾಗ್ಸ್ ಇದೆಯಾ, ಇನ್ನೊಂದು ವ್ಲಾಗ್ ಇದೆ. ಸೊ ಆ ವ್ಲಾಗ್ ಆದಮೇಲೆ ನಾನು ಜಾತ್ರೆಯಲ್ಲಿ ಏನೆಲ್ಲ ತೊಗೊಂಡೆ, ಅದ್ರ ಜೊತೆಗೇ ಇದನ್ನು ಕೂಡ ನಾನು ನನಗೆ ಸೆಲ್ಫಾಗಿ ಗಿಫ್ಟ್ ಮಾಡ್ಕೊಂಡಿರೋಂಥ ಈ ಜ್ಯುವೆಲ್ಸು ಎಷ್ಟಾಯಿತು ಏನು ಅಂತ. ಈ ಒಂದು ಸೆಟ್ಗೆ ಅಂತೂ ತುಂಬ ಅಂದರೆ ತುಂಬಾ ಕಾಂಪ್ಲಿಮೆಂಟ್ಸ್ ಬಂತು. ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು ರಿಲೇಟಿವ್ಸ್ ಎಲ್ಲ, ಅಕ್ಕ ಅವರೆಲ್ಲನೂ. ಸೊ ಇದ್ರ ಬಗ್ಗೆ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ತುಂಬ ಚೆನ್ನಾಗಿ ಇಷ್ಟ ಆಗಿ ನಾನು ತೊಗೊಂಡಿರೋ ಅಂಥದ್ದು. ಇನ್ನು ತೇಜುಮ ನೋಡಿ ರೆಡಿಯಾಗಿರೋದು, ನಮ್ಮ ಖುಷಿ ಕೂಡ ರೆಡಿಯಾಗಿದ್ಲು, ಅಂದರೆ ನಾದಿನಿ ಮಗಳು. ಸೊ ಬೆಳಗಿನ ಜಾವ ಕರೆಕ್ಟಾಗಿ ಮಕ್ಕಳು ಒಬ್ಬೊಬ್ಬರೇ ಎದ್ದು ರೆಡಿಯಾಗಿದ್ದು. ಅದೇ ಹೇಳ್ತಾ ಇದ್ನಲ್ವ, ರಾತ್ರಿ ಎಲ್ಲ ಹೂವುಗಳು ಅರ್ಧ kg ಎಲ್ಲ ಕನಕಾಂಬ್ರ, ಮಲ್ಲಿಗೆ ಹೂವು, ಆಮೇಲೆ ಚಾಮಂತಿಗೆ ಹೂವು ಎಲ್ಲನೂ ಕಟ್ಕೊಂಡು ಪೋಣಿಸ್ಕೊಂಡು ದಿಂಡು ಕಟ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ನಾನು ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದ್ದೆ, ಸ್ಯಾರಿ ವೇರ್ ಮಾಡಿಕೊಂಡು. ಈ ಸ್ಯಾರಿನ ವೇರ್ ಮಾಡಿ ಕೂಡ ಹತ್ರ ಒಂದು 3 ವರ್ಷ ಆಯ್ತೇನಪ್ಪ. ಯಾರ್ದೋ ಒಂದು ಮದುವೆಯಲ್ಲಿ ಉಟ್ಕೊಂಡಿದ್ದು, ಅದು ಬಿಟ್ಟರೆ ಈಗಲೇ ಉಟ್ಕೊತಾ ಇರೋದು. ಆಲ್ಮೋಸ್ಟು 2.5 ಇಯರ್ಸ್ ಮೇಲೆ, ಹತ್ರ 3 ವರ್ಷ ಆಯ್ತೇನಪ್ಪ.
ತುಂಬ ಚೆನ್ನಾಗಿತ್ತು ಸ್ಯಾರಿ ಕೂಡ, ಕಾಪರ್ ವಿತ್ ವೈನ್ ಕಲರ್ ಜರಿ ಥರ ತುಂಬ ಚೆನ್ನಾಗಿತ್ತು. ಸೊ ಇದು ವಿಡಿಯೋ ಮಾಡಿರೋದು ನಮ್ಮ ತೇಜು ಅವರು, ಕ್ಯಾಮ್ರಾಮ್ಯಾನು. ಸೊ ಫಸ್ಟ್ ಟೈಮ್ ಇಷ್ಟು ನೀಟಾಗಿ ವಿಡಿಯೋ ಮಾಡಿಕೊಟ್ಟಿದ್ದಾಳೆ. ಅವತ್ತು ಮೋಹಿತ್ ಇರಲಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಈ ವಿಡಿಯೋ ಮಾಡಿರೋದು. ಸೊ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ ನೋಡಿ, ಅದು ಅಂದರೆ ನಾನು ಹೆಂಗೆ ರೆಡಿಯಾಗಿದ್ದೀನಿ ಅಂತ ವಿಡಿಯೋ ತೋರಿಸೋದಕ್ಕೆ ಫಸ್ಟಲ್ಲೇ ಹಾಕಿದೆ. ಇನ್ನು ನೋಡಿ, ಊರಬ್ಬ ಅಂದರೆ ಆ ವೈಬೇ ಬೇರೆ ಅಲ್ವಾ. ಡೆಕೋರೇಷನ್ ಆಗಿರ್ಬೋದು, ಎಲ್ಲಿ ನೋಡು ಜನ ಅಪ್ಪ, ವಿಪರೀತ ಜನಪ್ಪ. ಕನಕಪುರದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜನ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಈ ಡಯಟ್ ವಿಷಯಕ್ಕೆ ಬರೋದಾದರೆ, ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ಅಂದ್ಬಿಟ್ಟು. ಏನು ಮಾಡೋದು ನೀವೇ ಹೇಳಿ. ಅಕ್ಕ ಹೋಗಿದ್ದ ದಿವಸದಿಂದ ನಾನು ಹೇಳಿಲ್ವಾ, ಹೇಗೆ ಎತ್ಕೊಂಡು ಹೋಗಿದ್ದು ಐಟಮ್ಸ್ ಎಲ್ಲ ಹಾಗೇ ಎತ್ಕೊಬಂದಿದ್ದೀನಿ. ವೆಯ್ಟು ಕೂಡ ಜಾಸ್ತಿನೇ ಆಗಿದ್ದೀನಿ. ಏನಕ್ಕಪ್ಪ ನಾನು ಪದೇ ಪದೇ ಹಿಂಗೆ ಹೇಳ್ತೀನಿ ಅಂತಂದರೆ, ಅವ್ರ ಮಧ್ಯದಲ್ಲಿ ನಾನು ಡಯಟ್ ಮಾಡೋದಕ್ಕೆ ಆಗಲ್ಲ. ಅವರು ಬಿಡೆ ಮೇನು ಇರೋದೊಂದು ಜೀವನ, ಈ ಒಂದು ವಾರ ಬಿಟ್ಬಿಡಿ, ಈ ವಾರ ಇಲ್ಲಿ ಮಾತ್ರ ಸ್ಟ್ರಿಕ್ಟಾಗಿ ಮಾಡಬೇಡ ಅಂತ. ಸೊ ಇವರೇ ಆ ಊರಿನ ಕೆಂಕೇರಮ್ಮ. ಸೊ ಎಲ್ರಿಗೂ ಆ ಅಮ್ಮನ ದಯೆ ಆಶೀರ್ವಾದ ಇರಲಿ. ಎಲ್ರಿಗೂ ಏನೆಲ್ಲ ಅಂದ್ಕೊಂಡಿದ್ದೀರೋ ಅದೆಲ್ಲ ಸಕ್ಸಸ್ಫುಲ್ಲಾಗಿ ಮಾಡೋ ಥರ ಆಗಲಿ ಅಂತ ಬೇಡ್ಕೊತೀನಿ. ಸೊ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು, ತುಂಬ ಚೆನ್ನಾಗಿತ್ತು. ಅದೇ ಡಯಟ್ ಬಗ್ಗೆ ಹೇಳ್ತಿದ್ನಲ್ವ, ನನಗೂ ಅಲ್ಲಿ ಹೋದರೆ ಮನಸ್ಸು ಚೇಂಜ್ ಆಗಿಬಿಡುತ್ತೆ. ಇವಾಗ ನಮ್ಮ ಮನೇಲಿ 10 ಜನ ಇದ್ದೀವಿ, ಇಲ್ಲ 11-12 ಜನ ಇದ್ದೀವಿ, ಒಂದು 15 ಜನ ಇದ್ದೀವಿ ಅಂತಂದಾಗ ಅಷ್ಟು ಜನ ಒಂದು ಫುಡ್ ತಿಂತಾ ಇರಬೇಕಾದ್ರೆ ನಾನೊಬ್ಬಳೇ ಒಂದು ಫುಡ್ಡು ತಿನ್ನೋದು ನನಗೂ ಕೂಡ ತುಂಬಾ ಕಷ್ಟ. ಇನ್ನು ಅದು ಔಟ್ಸೈಡ್ ಹೋದ್ರೆ ಅಂತೂ ನಿಮಗೆ ಗೊತ್ತು, ನಾನು ನೀರು ಜಾಸ್ತಿ ಕುಡಿಯೋಲ್ಲ, ಇವು ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿನೇ ಡಯಟ್ ಅಂತೂ ಫುಲ್ ಆ್ಯಂಡ್ ಫುಲ್ ಮಂಗಳವಾರದಿಂದ ಸಂಡೇವರೆಗೂ ಫುಲ್ ಆ್ಯಂಡ್ ಫುಲ್ ಬಿಟ್ಟಿದ್ದೀನಿ. ಇವತ್ತು ಕೂಡ ಸ್ವಲ್ಪ ನಾನೇನು ಡಯಟ್ ಮಾಡಿಲ್ಲ ಸ್ನೇಹಿತರೆ, ಇವತ್ತು ಸ್ವಲ್ಪ ನಾರ್ಮಲ್ಗಿದ್ದಕ್ಕೆ ಬರ್ತಾ ಇದ್ದೀನಿ. ಇದು ನಾನು ಹೇಳ್ತಾ ಇದ್ದೀನಲ್ವ, ಮೊನ್ನೆನೇ ಹೇಳ್ದಂಗೆ ನಾನು ಇನ್ಮೇಲೆ ವೆಯ್ಟ್ ಲಾಸ್ ಚಾಲೆಂಜಸ್ ತೊಗೊಳ್ಳಲ್ಲ. ಸೊ ಡೈಲಿ ರೊಟೀನ್ ಜೊತೆಗೇ ಲೈಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡಬೇಕು. ಅಷ್ಟೊತ್ತಿಗೆ ಏನಾದರೂ ಒಂದು ಟ್ರಿಪ್ಪುಗಳು ಬರ್ತಾನೆ ಇರುತ್ತೆ. ತಲೆ ಕೆಟ್ಟು ಹೋಗ್ಬಿಟ್ಟಿದೆ ನನಗಂತೂ. ಸರಿ, ಇಟ್ಸ್ ಓಕೆ ಅಂತ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು, ಇನ್ನು ಇಲ್ಲಿ ಕೆಂಡ ಎಲ್ಲ ತುಳಿತಾರೆ ಸ್ನೇಹಿತರೆ, ಕೊಂಡೆ ಅಂತಾರೆ, ಕೊಂಡ ತುಳಿತಾರೆ ಅಂತ. ಕೆಂಡ ಎಲ್ಲ ತುಳಿತಾರೆ. ಅಮ್ಮನವ್ರನ್ನಂತೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ. ಸೊ ನನಗೆ ಇಲ್ಲಿನ ಒಂದು ಇದ್ರ ಬಗ್ಗೆ, ಪದ್ಧತಿ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಏನು ಗೊತ್ತಿಲ್ಲ. ಸೊ ಈ ಥರ ಮಾಡ್ತಾರೆ ಅನ್ನೋದು ಗೊತ್ತು, ಯಾಕಂತಂದರೆ ತುಂಬ ವರ್ಷಗಳ ನಂತರ ಹೋಗಿರೋದು. ಇದು ನನಗೆ ಸ್ವಲ್ಪ ಮೆಮೊರಿಯಾಗಿರಲಿ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಜಾಸ್ತಿ ಏನು ಇನ್ನೂ ಡೀಟೇಲಾಗಿ ಚೆನ್ನಾಗಿ ಮಾಡ್ಕೋಬೋದು, ಮನೆ ತುಂಬ ಜನ ಇರೋವಾಗ. ಇನ್ನೊಂದು ಅದರಲ್ಲಿ ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡದೇ ಇರೋರು ಇರ್ತಾರಲ್ವ. ಸೊ ಅದೊಂದು ಗಮನದಲ್ಲಿಟ್ಕೊಂಡು ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನನ್ನವರೆಗೂ ನಾನು ವೀಡಿಯೋಸ್ ಮಾಡ್ಕೊತಾ ಇರ್ತೀನಿ. ನನ್ನ ಹಳೆ ವ್ಲಾಗ್ ಅಂತೂ ಸೂಪರಾಗಿರುತ್ತೆ ಸ್ನೇಹಿತರೆ. ಒಂದು ಸೂಪರ್ ಆಗಿರೋವಂತಹ ಡೇ ಅಂತ ಹೇಳ್ಬೋದು. ನನ್ನ ಲೈಫಲ್ಲೇ ನಾನು ಮರೆಯೋಕ್ಕಾಗದೇ ಇರೋವಂಥ ದಿನ ಅಂತ ಹೇಳ್ಬೋದು. ಅಷ್ಟು ಎಂಜಾಯ್ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿತ್ತು ಕೂಡ. ನಾಳೆ ನೀವು ಮಿಸ್ ಮಾಡ್ದಿರ ನೋಡಿ. ಅದಾದಮೇಲೆ ನಾನು ಜಾತ್ರೆಯಿಂದ ಏನೆಲ್ಲ ತೊಗೊಬಂದಿದ್ದೆ, ಅದೇ ಗೋಲ್ಡ್ದು ಇದ್ರ ಬಗ್ಗೆ ನಿಜವಾಗ್ಲೂ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಯಾರಿಗಾದರೂ ತೊಗೋಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಇದು ತುಂಬ ಒಳ್ಳೆ ಐಡಿಯಾ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿನೇ ಇವರೇ ಕೊಂಡೆ ತುಳಿಯೋರು ಇಲ್ಲಿ ಮುಂದೆ ಹೋಗ್ತಿದ್ದಾರಲ್ವ, ಇದೆತ್ಕೊಂಡು. ಸೊ ಇಲ್ಲಿ ನೋಡಿ, ಇನ್ನೂ ತುಂಬ ಚೆನ್ನಾಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ. ತಂಬಿಟ್ಟು ಆರತಿ ಮಾಡ್ತೀವಲ್ವ ಅದನ್ನೆಲ್ಲನೂ. ಸೊ ನಾವು ಕೂಡ ನೆಕ್ಸ್ಟ್ ಇಯರು ಇನ್ನೂ ಡಿಫ್ರೆಂಟಾಗಿ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಅಲ್ವಾ. ಸೊ ತುಂಬ ಚೆನ್ನಾಗಾಯಿತು ಹಬ್ಬ ಮಾತ್ರ. ಇದಾದಮೇಲೆ ನಾವು ಸುಮಾರು ಒಂದು 7:30 ಆಯಿತು ನೋಡಿ. 7:30 ಎಷ್ಟೊಂದು ಬಿಸಿಲಿದೆ. 7:30-8 ಗಂಟೆ ಆಗೋಯಿತು. ದೇವಸ್ಥಾನದಿಂದ ಮನೆಗೆ ಹೋಗೋಷ್ಟರೊಳಗೆ ಇನ್ನು ಹೋಗಿದ ತಕ್ಷಣವೇ ಮಟನು, ಚಿಕನ್ನು, ಬೋಟಿ ಫ್ರೈ, ಬಿರಿಯಾನಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ, ಅದಾದಮೇಲೆ ಚಿಕನ್ ಚಾಪ್ಸು, ಬೋಟಿ ಗೊಜ್ಜು, ಮಟನ್ ಸಾರು, ಮುದ್ದೆ, ಅನ್ನ, ಇಷ್ಟೊಂದು ಐಟಮ್ ಮಾಡಿದ್ರು. ಸೊ ಫುಲ್ ಆ್ಯಂಡ್ ಫುಲ್ ಇದಾಗಿತ್ತು. ಸೊ ಒಂದಷ್ಟು ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಾಯಿತು ಸ್ನೇಹಿತರೆ. ಮನೆ ತುಂಬ ಜನ ಇದ್ದರೆ ನೀವೊಂದು, ನಾನೊಂದು, ನೀನೊಂದು, ತಾವೊಂದು ಅಂತ ಇಷ್ಟೊಂದು ಅಂದರೂ ಅದರಲ್ಲಿ ಏನು ಗೊತ್ತಾ, ಈ 5 ದಿನ ಏನಿದೆ ಫುಲ್ ಆ್ಯಂಡ್ ಫುಲ್ ಲೇಟ್ ನೈಟೇ. 12 ಗಂಟೆ, 1 ಗಂಟೆ, 12 ಗಂಟೆ, 1 ಗಂಟೆ
ತುಂಬ ಚೆನ್ನಾಗಿತ್ತು. ಡೈಲಿ ಸೆಟ್ ಆಟ ಆಡು, ಆಮೇಲೆ ಕಳ್ಳ ಪೊಲೀಸ್ ಆಟ ಆಡು, ಜೋಕ್ಸ್ ಹಾಕು, ಚೈಲ್ಡ್ ವೇಸ್ಟ್ ಅಂದರೆ ಆವಾಗಿಂದ ಮೆಮೊರೀಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಇದು ಮಾಡ್ಕೊ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಬಂದುಬಿಟ್ಟು ಶುಕ್ರವಾರ ಜಾತ್ರೆ ಇದ್ದಿದ್ದು. ಜಾತ್ರೆಯಲ್ಲಿ ಹೋಗಿ ಒಂದಷ್ಟು ಪರ್ಚೇಸಿಂಗ್ ಬಂದ್ವಿ. ಸೊ ಮಕ್ಕಳಿಗೆ ಒಂದಷ್ಟು ಆಟ ಸಾಮಾನು, ನಮಗೆ ಒಂದಷ್ಟು ಒಬ್ರಿಗೊಬ್ರು ಗಿಫ್ಟಿಂಗ್ ಮಾಡ್ಕೊಂಡಿದ್ದಾಗಿರ್ಬೋದು. ಆ್ಯಂಡ್ ಅದಾದಮೇಲೆ ಒಂದು ಆರ್ಕೆಸ್ಟ್ರಾ ಇತ್ತು. ಸೊ ಸಿಂಗರ್ಸ್ ನನಗೆ ಅಷ್ಟೊಂದು ಪರಿಚಯ ಗೊತ್ತಾಗಲಿಲ್ಲ. ಆ್ಯಂಡ್ ಇವರು ಗಿಲಿಗಿಲಿಯಲ್ಲಿ ಬರ್ತಾರಲ್ವ ಕಾಮಿಡಿ ಆ್ಯಕ್ಟ್ರಸ್ಸು, ಸೊ ಅವರೆಲ್ಲನೂ ಕೂಡ ಬಂದಿದ್ದರು. ಸೊ ಅವ್ರದ್ದೊಂದು ಅರ್ಧ ಗಂಟೆವರೆಗೂ ಆ ಶೋನ ನೋಡಿ ಎಂಜಾಯ್ ಮಾಡಿಕೊಂಡು ಮನೆಗೆ ಬರೋಷ್ಟರೊಳಗೆ ಅರೌಂಡು 10 ಗಂಟೆ ಆಗೋಗಿತ್ತು ಸ್ನೇಹಿತರೆ. ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದಪ್ಪ. ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಊರಹಬ್ಬ ಅಂತೂ ಈ ಥರ ಆಯಿತು ಸ್ನೇಹಿತರೆ, ನೋಡ್ತಾ ಇರ್ಬೋದು. ನಾಳೆ ಒಂದು ಸೂಪರ್ ಬ್ಯೂಟಿಫುಲ್ ವ್ಲಾಗ್ ಬರುತ್ತೆ. ಸೊ ಡಯಟ್ ವ್ಲಾಗ್ಸು ಕೂಡ, ಡಯಟ್ ಅಂತಂದರೆ ಅದೇ ಇದೆರಡು ವ್ಲಾಗ್ ಆದಮೇಲೆ ನಿಮಗೆ ಡಯಟ್ ವ್ಲಾಗ್ ಬರುತ್ತೆ. ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಂತ ಕೂಡ ತೋರಿಸ್ತೀನಿ ಸ್ನೇಹಿತರೆ. ಬೈಕೊಂತೀರಾ ಇಲ್ಲ ಬೈಕೊಳ್ಳೋದು ಬಿಟ್ಟರೆ ನನಗೆ ಸೆಕೆಂಡ್ರಿ, ನಾನಂತೂ ಅದನ್ನು ಮೈಂಡಿಂದ ತೆಗ್ದಾಕ್ಬಿಟ್ಟಿದ್ದೀನಿ. ನನಗೂ ಇದೆ ಸ್ನೇಹಿತರೆ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಾನು ಅದನ್ನೇ ಬೈದೆ. ನಾನು 1 kg ಕಮ್ಮಿ ಮಾಡಬೇಕು ಅಂದರೆ ಎಷ್ಟು ತಿಪ್ಪರ್ಲಾಗ ಹಾಕಬೇಕು ಗೊತ್ತಾ? ನಿಮ್ಮ ಊರಿಗೆ ಬಂದುಬಿಟ್ರೆ ಏಕ್ದಮ್ 2-3 kg ಜಾಸ್ತಿ ಆಗಿಬಿಡ್ತೀನಿ ಅಂದರೆ ಹೆಂಗೋ ಮಾಡ್ಕೊಮ್ಮ, ದಯವಿಟ್ಟು ಇಲ್ಲಿ ಮಾತ್ರ ಸ್ವಲ್ಪ ಅದು ಇದು ಕಟ್ಟಕ್ಕೆ ಹೋಗ್ಬೇಡ. ಅವರು ಅಷ್ಟೇ, ಹಸ್ಬೆಂಡು ಅಂದರೆ ಅಕ್ಕ ಅವ್ರ ಹಸ್ಬೆಂಡು, ಏನಮ್ಮ ಬಂದಿದ್ದ ಕಡೆ ಎಲ್ಲ ಇದು ಮಾಡ್ಕೊಂಡು ಕೂತ್ಕೊತೀಯ, ಆರಾಮಾಗಿ ತಿನ್ಕೊಂಡಿರು ಅಂತಾರೆ. ಸೊ ಹಾಗಾಗಿನೇ ಡಯಟ್ ಏನು ಬಿಟ್ಟಿದ್ದೀನಿ. ಇವತ್ತಿಂದ ಸ್ವಲ್ಪ ಪ್ರಿಪೇರ್ ಆಗ್ತಾಯಿದ್ದೀನಿ. ಇದು ಜಾತ್ರೆಯಲ್ಲೇ ತೊಗೊಂಡಿದ್ದು. ನಮ್ಮ ನಾದಿನಿ ಚೆನ್ನಾಗಿದೆ ಅಲ್ವಾ? ಸೊ ಕ್ಯೂಟಾಗಿತ್ತು ಇದು ಸ್ನೇಹಿತರೆ. ಅದೇ ಹೇಳ್ತಾ ಇದ್ನಲ್ವ ಡಯಟ್ ಬಗ್ಗೆ. ಸೊ ನಾಳೆಯಿಂದ ಅಂದರೆ ನಾಳೆ ಒಂದು ವ್ಲಾಗು, ನಾಳಿದ್ದೊಂದು ವ್ಲಾಗ್ ಆದಮೇಲೆ ನಿಮಗೆ ಯಥಾ ಪ್ರಕಾರ ಡಯಟು ಮತ್ತು ಡೈಲಿ ರೊಟೀನ್ ವ್ಲಾಗ್ಸೇ ಇರುತ್ತೆ. ನಾನು ಅದನ್ನು ಮಾಡಿದ್ರೆ ನನಗೂ ಕೂಡ ಒಂದಷ್ಟು ಮೋಟಿವ್ ಬರುತ್ತೆ, ಮಾಡ್ತಾ ಹೋಗೋಣ. ಓಕೆ, ಇದಿಷ್ಟು ಇವತ್ತಿನ ವ್ಲಾಗು. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.